ಡೈರೆಕ್ಟ್ರು, ಬೆಳಗಾವಿ ಡಿವಿಷನ್ನು. ಬೆಳಗಾವಿನಲ್ಲಿ ನನ್ನ ಆಫೀಸ್ ಇರೋದು. ನಾನು ಮತ್ತು DHO ಕಾರವಾರ ಡಾಕ್ಟರ್ ಶಂಕರ್ ರಾವ್ ಅಂತ ಹೇಳಿ, ಮತ್ತು ತಾಲೂಕಾ ಮೆಡಿಕಲ್ ಆಫೀಸರ್ ನಿಮ್ಮೆಲ್ಲರಿಗೂ ಪರಿಚಯ ಇದ್ದಾರೆ, ಡಾಕ್ಟರ್ ಅನಿಲ್. ಸೊ ನಾವು 3 ಜನ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ದಾಂಡೇಲಿ MCH ಹಾಸ್ಪಿಟ್ಲಿಗೆ ಬಂದಿದ್ದ ಉದ್ದೇಶ, ಮಾನ್ಯ ದೇಶಪಾಂಡೆ ಸಾಹೇಬರು ARS ಮೀಟಿಂಗ್ ಒಳಗಡೆ ದಾಂಡೇಲಿ ಹಾಸ್ಪಿಟ್ಲಲ್ಲಿ ಬಹಳಷ್ಟು ರೋಗಿಗಳಿಗೆ ಅನಾನುಕೂಲ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ದುಡ್ಡನ್ನು ಕೇಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗುತ್ತದೆ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದ್ದೂ ಕೂಡ ಇದೆ. ಅದರ ಸಲುವಾಗಿ ನಮಗೆ ಸ್ಟೇಟ್ ಲೆವೆಲಿಂದ ಇದನ್ನು ಎಂಕ್ವೈರಿ ಮಾಡುವ ಸಲುವಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಅದರ ಪ್ರಕಾರವೂ ಇರ್ಬೋದು. ಮತ್ತು ನಾವು ಆ್ಯಸ್ ಬೆಳಗಾವಿ ಜಾಯಿಂಟ್ ಡೈರೆಕ್ಟರ್ ಆಯಿತು ಮತ್ತು DHO ಕಾರವಾರ ಆಯಿತು, ನಿಜವಾಗ್ಲೂ ಏನೇನು ನಡೀತಾ ಇದೆ ಪರಿಸ್ಥಿತಿನಲ್ಲಿ ಏನಿದೆ ಅನ್ನೋದನ್ನು ಎನ್ಕ್ವೈರಿ ಮಾಡಿಕೊಂಡು ಎಂಕ್ವೈರಿನ ನಾವು ಸ್ಟೇಟ್ಗೆ ಸಬ್ಮಿಟ್ ಮಾಡುವ ಸಲುವಾಗಿ ಇವತ್ತು ಬಂದಿರ್ತದೆ. ಅದರ ಪ್ರಕಾರ ನಾವು ಫಸ್ಟ್ ಇಬ್ಬರು ಗೈನಕಾಲಜಿಸ್ಟ್ ಏನಿರ್ತಾರೆ ಅವರಿಬ್ಬರದ್ದು ಎನ್ಕ್ವೈರಿ ಕೂಡ ಮಾಡಿದ್ವಿ. ಅದ್ರ ಜೋಡಿ ಸ್ಟಾಫ್ ನರ್ಸ್ಗಳು ಏನಿದ್ದಾರೆ ಅಂಡರ್ ರೆಗ್ಯುಲರ್ ಇದ್ದಾರೆ, 3-4 ಜನ NHM ಇದ್ದಾರೆ, ಅವ್ರಿಗೂ ಕೂಡ ಎನ್ಕ್ವೈರಿ ಮಾಡಿದ್ವಿ. ಯಾಕಂದರೆ ಅವರು ಕೂಡ ಪೇಷಂಟ್ ಹತ್ರ ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಅವರು ಕೂಡ ಪೇಷಂಟ್ಗಳನ್ನ ಕಾಡ್ತಾ ಇದ್ದಾರೆ ಬಹಳಷ್ಟು ಅಂತ ಅನ್ನೋದು ಕಂಪ್ಲೇಂಟ್ ಬಗ್ಗೆ. ಆಮೇಲೆ ಗ್ರೂಪ್ ಡಿಗಳನ್ನು ಕೂಡ ಕರೆಸಿ ಕೇಳಿದ್ವಿ. ಗ್ರೂಪ್ ಡಿಗಳು ಕೂಡ ಎಲ್ಲೋ ಒಂದು ಕಡೆ ಡೆಲಿವರಿ ರೂಮ್ನಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಕೂಡ ಪೇಷಂಟಿಗೆ ಬಹಳಷ್ಟು ದುಡ್ಡನ್ನು ಕಾಡಿಬೇಡಿ ತೊಗೋತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬಂತು. ಅದ್ರ ಪ್ರಕಾರ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡಿದ್ವಿ. ಲ್ಯಾಬೊರೇಟರಿ ಟೆಕ್ನಿಷಿಯನನ್ನು ಕೂಡ ಕರೆದು ಎನ್ಕ್ವೈರಿ ಮಾಡಿದ್ವಿ. ಯಾವುದೇ ರೀತಿಯ ಪೇಷಂಟ್ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಏನಾಗಬೇಕು, ಹೊರಗಡೆ ಕಳಿಸ್ಕೊಡಬಾರದು, ಏನಿರ್ತದೆ ಇಲ್ಲೇ ಅಪ್ಡೇಟ್ ಮಾಡ್ಕೋಬೇಕು, ತರಿಸ್ಕೋಬೇಕು, ಮಷಿನನ್ನು ರಿಪೇರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತದೆ. ಮೇನು ಎನ್ಕ್ವೈರಿ ಮಾಡಿದ್ದೀವಿ, ಎಲ್ಲರದೂ ಎನ್ಕ್ವೈರಿ ಮಾಡಿದ್ದೀವಿ. ಎನ್ಕ್ವೈರಿ ರಿಪೋರ್ಟನ್ನು ಕೂಡ ತಗೋತಾ ಇದ್ದೀವಿ. ಈ ಎನ್ಕ್ವೈರಿ ರಿಪೋರ್ಟನ್ನು ನಾವು ನೆಕ್ಸ್ಟ್ ಸ್ಟೇಟ್ಗೆ ನಾವು ಕಳಿಸಿಕೊಡ್ತೀವಿ. ಅಲ್ಲಿಂದ ಮತ್ತು ಯಾವುದೇ ತೀರ್ಮಾನಗಳು, ಶಿಸ್ತಿನ ಕ್ರಮಗಳು ಪ್ರತಿಯೊಂದು ಕೂಡ ಆಗ್ತವೆ. ಇದರೊಳಗಡೆ ಟ್ರಾನ್ಸ್ಪರೆಂಟಾಗಿ ಎಲ್ಲದೂ ತೊಗೊಂಡಿದ್ದೀವಿ. OT ರಿಜಿಸ್ಟ್ರು ಏನಿದೆ ರೆಕಾರ್ಡ್, ನಾವೇನು OT ರಿಜಿಸ್ಟ್ರು, ಡೆಲಿವರಿ ರಿಜಿಸ್ಟ್ರು, ಅದರೊಳಗಡೆ ಎಲ್ಲ ಪೇಷಂಟ್ಗಳದ್ದು ಹೆಸರು, ಫೋನ್ ನಂಬರ್ ಪ್ರತಿಯೊಂದು ರೆಕಾರ್ಡ್ ಆಗಿರ್ತದೆ. ಅದನ್ನೆಲ್ಲ ಕೂಡ ನಾವು ಸ್ಕ್ಯಾನ್ ಮಾಡಿ ನಮ್ಮ ಆಫೀಸಿಗೆ ಕೂಡ ತರಿಸ್ಕೊತಾ ಇದ್ದೀವಿ. ಅದೇ ರೀತಿ DHO ಅವರಿಗೂ ಕೂಡ ಯಾರ್ಯಾರು ಇಲ್ಲಿ ಬೆನಿಫಿಷರೀಸ್, ಯಾರ್ಯಾರು ತಾಯಂದಿರು ಬಂದು ಡೆಲಿವರಿ ಮಾಡ್ಕೊಂಡಿದ್ದಾರೆ, ಚೆಕಪ್ ಮಾಡ್ಕೊಂಡಿದ್ದಾರೆ, ಸಿಸೇರಿಯನ್ ಮಾಡಿಸ್ಕೊಂಡಿದ್ದಾರೆ, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮಲ್ಲಿ ರಿಜಿಸ್ಟ್ರ್ ಒಳಗಡೆ ಪ್ಲಸ್ JSSಗೆ ಒಳಗಡೆ ನಾವು ಅವ್ರ ಫಲಾನುಭವಿಗಳಿಗೆ ಕೆಲವು ಸವಲತ್ತುಗಳನ್ನು ಸರ್ಕಾರದಿಂದ ನಾವು ಕೊಟ್ಟಿರ್ತೀವಿ. ಅದರೊಳಗೂ ಕೂಡ ನಮಗೆ ಅವರ ಅಡ್ರೆಸ್ ಕೂಡ ತಿಳಿಯುತ್ತದೆ. ಅದ್ರ ಪ್ರಕಾರ ಅವರ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರುಗಳಿಗೆ ಕರೆದು ಅಥವಾ ಅವ್ರುಗಳಿಂದ ಲಿಖಿತ ಉತ್ತರವನ್ನು ಪಡೆಯೋದಕ್ಕೆ ಈಗಾಗಲೇ ನಾವು DHO ಅವರಿಗೆ ತಿಳಿಸಿದ್ದೀವಿ. ಸೊ ಏಪ್ರಿಲಿಂದ ಇಲ್ಲಿವರೆಗೆ ಎಷ್ಟೆಷ್ಟು ಡೆಲಿವರಿ ಆಗಿದೆ, ಯಾರ್ಯಾರು ಇಲ್ಲಿ ದುಡ್ಡು ತೊಗೊಂಡಿದ್ದಾರೆ ಅಥವಾ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಲುವಾದ ವಿವರವನ್ನು DHO ಅವರು ತಗೊಂಡು ನಮಗೆ ಹೇಳ್ತಾರೆ. ಸೊ ಇನ್ನು ಮುಂದೆ ಏನಿದೆ ಈ ರೀತಿಯ ಯಾವುದೇ ರೀತಿಯ ದುಡ್ಡಿನ ವ್ಯವಹಾರ ಬಡವರು ಬರ್ತಾ ಇರ್ತಾರೆ ಸರ್ಕಾರಿ ದವಾಖಾನೆಗೆ, ಆಗಬಾರದು. 70-80 ಡೆಲಿವರಿ ಆಗ್ತಿದೆ ಅಂತ ಹೇಳಿದ್ದಾರೆ. ಡೆಲಿವರಿನೂ ಕೂಡ 100-150ಕ್ಕೆ ಏರಿಸಬೇಕು. ಸೊ ಆದಷ್ಟು ಬಂದಂತಹ ಬಡ ಜನರ ಡೆಲಿವರಿಗಳನ್ನು ಯಾರ್ಯಾರು ಬಿಟ್ಟಿರ್ತಾರೋ ಅವ್ರನ್ನೆಲ್ಲ ಡೆಲಿವರಿ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ದುಡ್ಡು ಕೊಡ್ತಾ ಇಲ್ಲ ಅಂತೇಳಿ ಸವಲತ್ತುಗಳನ್ನು, ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡದೆ, ಪೇಷಂಟ್ಗಳಿಗೆ ಹ್ಯಾರಾಸ್ಮೆಂಟ್ ಮಾಡದೆ ಬಂದಿದ್ದಂತಹ ಎಲ್ಲ ತಾಯಂದರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವುದಕ್ಕೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕು. ಅದನ್ನು ನೀವುಗಳೆಲ್ಲ ಇಲ್ಲೇ ಇರ್ತೀರಿ. ನಾನು ಕೂಡ DHO ಸರ್ ಕೂಡ, DHO ಸರ್ ಎವ್ರಿ ಮಂತ್ 5ನೇ ತಾರೀಕು ಒಳಗಡೆ ನಾವು ವಿಡಿಯೋ ಕಾನ್ಫರೆನ್ಸನ್ನು ದಾಂಡೇಲಿ ಹಾಸ್ಪಿಟಲ್ಗೆ ಅಂತಾನೆ ನಾವು ಮಾಡಿ, ಇಲ್ಲಿ ಏನೇ ನಡೀತಾ ಇದೆ, ಏನು ಪ್ರೋಸೆಸ್ ನಡೀತಾ ಇದೆ, ಎಷ್ಟು ಡೆಲಿವರಿ ಆದರೂ, ಎಷ್ಟು ಪೇಷಂಟ್ಗಳು ರೆಫರ್ ಆದವು, ಎಷ್ಟು ಪೇಷಂಟಿಗೆ ಏನೇನು ಸೌಲಭ್ಯಗಳು ಸಿಕ್ತು ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟನ್ನು ಕೂಡ ತಗೋತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇರುವ ರೀತಿಯಲ್ಲಿ ಅಂತಂದರೆ ಕೆಲವರು ಬಂದು ಈಗಾಗಲೇ ರೈಟಿಂಗ್ ಒಳಗಡೆ ಕೊಟ್ಟಿದ್ದಾರೆ. ನಾವು ಈ ತಿಂಗಳಲ್ಲೇ ಡೆಲಿವರಿ ಆದಂತಹ, ಸೀಸನ್ನೇ ಆದಂತಹ ಕೆಲವರು ರೈಟಿಂಗ್ನಲ್ಲಿ ಕೂಡ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಅದು ನಾವು ಡಾಕ್ಯುಮೆಂಟಲ್ಲಿ ಕೂಡ ತೊಗೊಂಡಿದ್ದೀವಿ, ರೈಟಿಂಗ್ ಒಳಗಡೆ ತೊಗೊಂಡಿದ್ದೀವಿ.
ನಾವು ಅವ್ರು ಬಂದಿದ್ರು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ ಬಹಳಷ್ಟು ಪೇಷಂಟ್ಗಳು ದುಡ್ಡು ಕೊಟ್ಟಿದ್ವಿ ಅಂತ ಹೇಳೋದಕ್ಕೆ ಅನ್ನಿಸ್ತಾರೆ, ಹೇಳಿದ್ರು ಯಾಕಂದರೆ ಸರ್ವಿಸಿಗೆ ಮತ್ತೆ ನಾವು ಇಲ್ಲೇ ಬರಬೇಕು ಅಂತ. ಅವರು ಕೂಡ ನಾವು TH ಅವರು ಒಬ್ಬರ ಹೆಸರು ಹೇಳಿದ್ರು, ಅವ್ರ ಪ್ರಕಾರ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ನಾವು ರೈಟಿಂಗ್ ಮಾಡಿದ್ರೆ ಹೌದು. ಅದ್ರ ಬಗ್ಗೆ ಅದನ್ನೇ ನಾನು BH ಅವ್ರಿಗೆ ಹೇಳಿದ್ದೀನಿ, ನೋಡಿ ಕರೆದಿದ್ವಿ, ಯಾರು ಬರ್ತಾ ಇಲ್ಲ ಇವತ್ತು ಟೈಮಿಂದ ಕೂಡ ಇಮಿಡಿಯೇಟಾಗಿ ಯಾರು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಯಾವುದೇ ಅನೆಸ್ಥೆಟಿಸ್ಟು DH ಆಫೀಸಿಗೆ ಒಂದು ಲೆಟರ್ ಬರೆದ್ರೆ ಅವರಿಗೆ ಆರ್ಡರನ್ನು ಕೊಡಲಾಗುವುದು. ವಾಕಿನ್ ಇಂಟರ್ವ್ಯೂ, ಡೈಲಿ ವಾಕಿನ್ ಇಂಟರ್ವ್ಯೂ ಅಂತ ಇಟ್ಟಿರ್ತಾರೆ. ಯಾವುದೇ ಟೈಮಿಗೆ ಯಾವುದೇ ಡಾಕ್ಟ್ರು ಅನಸ್ಥಿಷಿಯಾ ಡಾಕ್ಟ್ರು ನಾನು ಇಲ್ಲಿ ವರ್ಕ್ ಮಾಡ್ತೀನಿ ಅಂತ ಬಂದರೆ ಅವರಿಗೆ ಡೆಫಿನೆಟ್ DC ಸರ್ ಕಡೆಯಿಂದ CO ಸರ್ ಕಡೆಯಿಂದ ಪರ್ಮಿಷನ್ ತಗೊಂಡು ಅವತ್ತೇ ಆರ್ಡ್ರ್ ಕೂಡ ಕೊಡುವ ಹಂತದಲ್ಲೇ ಇದೆ. ಅದು ಯಾರು ಸಿಗ್ತಾ ಇಲ್ಲ ಅಂತ DHO ಸರ್ ಹೇಳ್ತಾ ಇದ್ದಾರೆ. ನೋಡುವ, ಹಂಗೆ ಯಾರಾದರೂ ಸಿಕ್ಕರೆ ಬಹಳ ಚೆನ್ನಾಗಿ, ಇಲ್ಲಾಂತಂದರೆ ಯಾರು ಇನ್ಚಾರ್ಜ್ ಆಗಿ ವಾರಕ್ಕೆ 2 ದಿವಸ ಹಂಗೆ ಸುತ್ತಮುತ್ತಲನ್ನು ಇವರಿಂದ ನಾವು ಇಲ್ಲಿಗೆ ಹಾಕಿಕೊಡೋ ವ್ಯವಸ್ಥೆನ ನಾವು ಮಾಡ್ತೇವೆ. ನನ್ನ ಕಡೆ ಆಟ ಆಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮಗ ನಿಂತು ದೊಡ್ಡವನು. ಇನ್ನು ಮುಂದೆ ₹1 ವಾಲಂಟ್ರಿಂಗ್ ಕೊಟ್ಟರೆ ನೋ ಅನ್ಬೇಕು, ಮಾತಾಡೋದಿಲ್ಲ. ಸರ್ಕಾರಿ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಕೊಡ್ತೇವೆ. ನೀವು ತಗೊಂಡ್ರೆ ಹಾಸ್ಪಿಟಲ್ಗೆ ಬಂದು ನಾ ಏನು ಮಾಡ್ತೇನೆ ನಿನಗೆ ನಿಮ್ಮ ಲೈಫ್ ಲಾಂಗ್ ಕ್ರಿಮಿನಲ್ ಕಂಪ್ಲೇಂಟ್ ಆಗೋಗ್ತೈತಿ. ಏನು ಆಫೀಸರ್ಸ್ ಮತ್ತೆ ಯಾರು ನಿನ್ನ ಜೊತೆ ತಾಯಿ ಮಕ್ಕಳದ್ದು ನೀನು ಅದೇ ತಾಯಿ ಮಕ್ಕಳದ್ದೇ ಅಮ್ಮ, ನೀ ಎಷ್ಟು ರೊಕ್ಕ ತಗೊಳ್ತಿದ್ದೀನ? ಯಾರು ಒಂದು ದುಡ್ಡು ಕೇಳುವ ಅಧಿಕಾರಿ ನಿಮಗೆ ಕೊಟ್ಟರು ತಗೊಳ್ಬಾರ್ದು. ಯಾಕೆ ಕೊಡ್ಬೇಕು? ಏನು ಖುಷಿ ಮನೆ ನೀವು ಕೊಡ್ತೀವಿ, ನಿನ್ನ ಮಗ ನೀ ಎಷ್ಟು ಮಕ್ಕಳದ? ಯಾರು ಖುಷಿ ಕೊಟ್ಟಿದ್ದಿ? ನಿನ್ನ ಮಕ್ಕಳದ ಯಾರು ಡಾಕ್ಟರ್ ಮಕ್ಕಳದ ಕೊಟ್ಟಿದ್ದೀವಿ ಖುಷಿ? ನಿಮ್ಗೆ ಮದುವೆ ಆಗಿದ್ದೇನಮ್ಮ? ಮದುವೆ ಆಗಿಲ್ಲ? ನಿನ್ನ ಎಷ್ಟು ಮಕ್ಕಳದ? ಏನು ಖುಷಿ ಕೊಟ್ಟಿದ್ದೀನಮ್ಮ ಮಗ ಆದಾಗ? ನರ್ಸಿಗೆ ಇವ್ರಿಗೆ ಅವ್ರಿಗೆ ಏನು ಹುಡುಗಾಟ ತಿಳ್ಕೊಟ್ರಿ? ಏನು ಕಾಮೆಂಟ್ ಅಂದ್ರೆ ಏನು ಹೆಂಗೆ ಆಫೀಸರ್ಸ್ ನೀವು ಇಷ್ಟು ಇನ್ನೂ 20 ಸರ್ವಿಸ್ ಅದೇ ಇಷ್ಟು ಕರಪ್ಟ್ ನೀವು ಪ್ರೊಸೀಡಿಂಗ್ ಹಾಕಿ. ನನ್ನ ಗಮನ ಬಂದಿದೆ, ತಾಯಿ ಮಕ್ಕಳ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ. ಇಂಥ ಡಾಕ್ಟರ್ಗೆ ರಿಸಲ್ಟು ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಗೆ ಕೊಟ್ಟರೆ ನಾನು ತಗೊಳ್ತೇನೆ ಅಂತ ಹೇಳಿದ್ದಾರೆ. ಇವ್ರು ಆ್ಯಕ್ಷನ್ ತಗೋಬೇಕು DHO ಅಂತ ರೆಕಮೆಂಡ್ ಆಗಿ ಕಳಿಸ್ಬೇಕು. ನೀ ಎಷ್ಟು ತಗೊಳ್ತೀಯಮ್ಮ? ಕಣ್ಣ ನೋಡು, ಕಣ್ಣ ನೋಡು, ನಮ್ಮ ಕಣ್ಣ ನಿಮ್ಮ ಕಣ್ಣ ಕಾಣಿಸ್ತೀನಿ ನೋಡ. ನನ್ನ ಕಣ್ಣ ಹಾಕಿ ಕೊಡುದು ನಿಮಗೆ. ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನ ನಡೆದಿದ್ದೀನಿ ನಾನು. ಎಷ್ಟೆಷ್ಟು ಮಂದಿ ತೊಗೊಂಡ್ರಿ? ಇಬ್ಬರು ಬಂದು ನನಗೆ ಹೇಳು, ಮತ್ತೆ ಅಟೆಂಡ್ ಬಂದು ಹೇಳು. ತಕ್ಷಣ ರಿಫಂಡ್ ಆಗ. ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡಿಲ್ಲ ಬಡವರು ನೋಡಿ ಹಗರ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರಾಗಿದ್ದೀರಿ ಅಂತ ನಾನು ರಿಪೋರ್ಟ್ ಬಂದಿದೆ. ಯಾಕಂದ್ರೆ ನಿಮ್ದು 7-8 ವರ್ಷ ಆಗಿದ್ದಿದೆ, ಸ್ವಲ್ಪ ಢಿಲ ಆಗಿದ್ದೀರಿ ಅಂತ ರಿಪೋರ್ಟ್ ನಮ್ಗೆ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು, ಅದನ್ನು ನನ್ನ ಕಡೆ ನಡೆಯುವುದಿಲ್ಲ. ಎಷ್ಟೋ ಸಮೀಪನ ಯಾರು ದಿವಸ ಆಡಳಿತದಲ್ಲಿ ನನಗೆ ಯಾರೂ ಸಮೀಪಿಲ್ಲ.
ಏನಿದು ನಿಮ್ಮ ಕಣ್ಣು ಮುಂದೆ ಹಿಂಗೆ ನಡೀತಾ ಇದ್ದಾಗ ಏನು ಕೆಲಸ ಮಾಡ್ತೀರಿ ನೀವು? ಡೆಲಿವರಿಗೆ ಹಣ ಕೇಳ್ತಾರ. ಈಗ ಹೇಳ್ತಾರೆ ಕೊಟ್ಟಿದ್ದು ನಿಜ, ನಾವು ಕೇಳಿಲ್ಲ, ವಾಲಂಟಿಯರ್ ಕೊಡ್ತಾರೆ. ನಿನಗೆ ಯಾಕೆ ವಾಲಂಟಿಯರ್ ಕೊಡ್ತಾರೆ ಅವರು? ನನಗೂ ಕ್ಯಾಂಡಿಡೇಟ್ ಹುಡುಗರು ಅದಲ್ಲ, ನಾ ಯಾರಿಗೆ ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗಾದ್ರೆ ಪೇಟೆ ಬಿಡಿ ಹಾಕ್ತೇವ, ಮಗಳಾದ್ರೆ ಚಿಲ್ಮೆ ಕೊಡ್ತೀವಿ, ಅದು ಪದ್ಧತಿ ಅದೇ. ಹಣ ಕೊಡೋ ಪದ್ಧತಿಯಲ್ಲಿ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿರಿ ಅಷ್ಟು ಹಣ ಇವಾಗ 1 ಗಂಟೆ ಒಳಗೆ ತಹಶೀಲ್ದಾರ್ ಕೊಡ್ಬೇಕು. ಮುಟ್ಟಿಲ್ಲ ಅಂದರೆ ನಾವು ಪೊಲೀಸ್ಗೆ ಹೇಳ್ತೇನೆ, ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕು. ನಿಮ್ಗೆ ಏನಾದರೂ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೇಳೋದು.